ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಈ ಬಿಸ್ನೆಸ್ ಕ್ಲಾಸ್ ಥರ ಮಾಡಿದ್ರೆ ಇಲ್ಲಿ, ಸೊ ಇದು ಲುಕ್ ಮಾತ್ರ ಹೆಂಗೆ ಇರುತ್ತಾ, ಫುಡ್ಡು ವೆರೈಟಿ ಯಾವ ಥರ ಇರುತ್ತೆ ಸರ್? ಸರ್ ಫುಡ್ಡು ವೆರೈಟಿ ಎಲ್ಲ ಟೋಟಲ್ ಆಗಿ ಟೇಸ್ಟು, ಹೈಜೀನು, ಸರ್ವಿಸು ಆ ಮೂರು ಇಂಪಾರ್ಟೆನ್ಸ್ ತುಂಬ ಕೊಟ್ಬಿಟ್ಟಿದ್ದೀನಿ ಈ ಫ್ಲೈಟ್ಗೆ. ಸರ್ ಈ ವಿಷನ್ ಹೆಂಗೆ ಬಂತು ಸರ್? ಈ ಥರ ಒಂದು ಮಾಡಬೇಕು ಅಂತ ಹೆಂಗೆ ಅಂದ್ಕೊಂಡ್ರಿ ನೀವು? ಸಣ್ಣ ಹುಡುಗನಿಂದ ಸರ್ ನನಗೆ ಒಂದು ದೊಡ್ಡ ವಿಷನ್ ಇತ್ತು. ನಮ್ಮ ಅಪ್ಪನೇ ಹೇಳ್ತಿದ್ರು ಏನೋ ಒಂದೇ ಒಂದು ಆಗ್ತಿ ಅಂತ. ಸ್ಟಡೀಸಲ್ಲಿ ಹೋಗಿಲ್ಲ ಸರ್, ಯಾಕೆ ಸುಳ್ಳು ಹೇಳಬೇಕು, ಓದಿಲ್ಲ ಕರೆಕ್ಟಾಗಿ. ಎಲ್ಲ ಕಡೆ ನನಗೆ ಓದಿಲ್ಲಪ್ಪ ಇವನ್ ಥರ ಆಗಬಾರ್ದು ಅಂತ ಇದ್ರಿದ್ರು. ಒಂದು ಲಾರಿ ಓಡಿಸ್ತಾ ಇದ್ದೆ ನಾನು. ನಾನೊಂದು ಸ್ವಂತ ಒಂದು ಟ್ರಕ್ ತೊಗೊಂಡಿದ್ದೆ 12 years ಬ್ಯಾಕ್. ಕೂತ್ಕೊಂಡು ಸೊ ನಿಮ್ಮ ಕ್ರೂ ಹೆಂಗಿದೆ ಸರ್? ಎಲ್ಲ ಒಂದು ಏರ್ ಹಾಸ್ಟೆಸ್ಗಳು ಇದಾರಾ ಇಲ್ಲಿ? ಆ ಥರನೇ ಎಲ್ಲ ಟೋಟಲ್ ಆಗಿ ಏರಷ್ಟು ಥರ ಮಾಡಿದ್ದೀನಿ. ಸರ್ ನಿಮಗೆ ಐಸ್ ಕ್ರೀಮು, ಓಕೆ, ಈ ಕಡೆ ಎಲ್ಲ ನಿಮಗೆಲ್ಲ ಟೈಗರ್ ಬೈಟ್ಸು, ಕೇಕ್ಸು, ಆ ಕಡೆ ಲಾಸ್ಟಲ್ಲಿ ಕೂರ್ ಕಾಫಿ ಅಂತ ಫುಲ್ ಎಡ್ಜಲ್ಲಿ ತಗೊಂಡ್ಬಿಟ್ಟಿದ್ದೀರಾ. ಬೆಂಗಳೂರು ಟೀ ಚಾಯ್ ಫ್ರಂಟಲ್ಲಿ ಏನು ಸರ್ ಇದು ಎಂಟ್ರಿ ಚಾರ್ಜ್? ಸರ್ ಎಂಟ್ರಿ ಚಾರ್ಜಸ್ ಸರ್ ಇದು 200 ಅಂತ ಇದೆ. ಈ ಫಸ್ಟ್ ಓಪನಿಂಗ್ ಅಂತ ನಾವು 100 ರೂಪೀಸ್ ಕೊಟ್ಟಿದ್ದೀವಿ ಸರ್. ಇದು 100 ರೂಪೀಸ್ ನೀವು ಏನಾದರೂ ಫುಡ್ ನೀವು ಒಳಗಡೆ ತೊಗೊಂಡ್ಬಿಟ್ರೆ ಅದರ ಡಿಟೆಕ್ಟ್ ಆಗುತ್ತೆ ಸರ್ ಅದು. ಸೊ ನಾನು ಇವತ್ತು ಪೈಲಟ್ ಆಗಿಬಿಟ್ಟಿದ್ದೀನಿ, ಆದರೆ ಫ್ಲೈಟ್ ಆರಲ್ಲ ಅಷ್ಟೇ, ಫುಡ್ ತಿನ್ಬೇಕಿಲ್ಲಿ ಬಂದು. ಇದು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಮೂವಿಲೆಲ್ಲ ನೋಡಿರ್ತೀವಿ ಈ ಥರ. ಸೊ ಇಲ್ಲಿ ಟಚ್ ಮಾಡಿ ನೋಡ್ಬೋದು ಅಷ್ಟೇ. ಫುಡ್ ಹೇಗಿತ್ತು? ಇಟ್ಸ್ ರಿಯಲಿ ನೈಸ್, ಚೆನ್ನಾಗಿತ್ತು. ದ ಆಂಬಿಯನ್ಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಿದ್ದಾರೆ, ದ ಏರೋಪ್ಲೇನ್ ಇಸ್ ರಿಯಲಿ ನೈಸ್. ಸೂಪರ್ ಆಗಿದೆಯಾ? ಮತ್ತು ಇದು ಪಹಾಡಿ ಚಿಕನ್ ಅಂತ, ಓಕೆ, ಇದು ಸ್ಪೆಷಲ್ ಟೈಗರ್ ರೆಸ್ಟೋರೆಂಟು, ಸೂಪರ್ ಆಗಿದೆ. ಕಸ್ಟಮರ್ ಕೂಡ ಹೇಳಿದ್ರು ನನಗೆ ಹೌದು ಸೂಪರ್ ಟೇಸ್ಟು, ಹೌದು. ಕಾಸ್ಟು ಅಷ್ಟೇನಿಲ್ಲ ಅಂತ. ಇಲ್ಲ ಕಾಸ್ಟ್ ಇಲ್ಲ ಸರ್, ಲೋ ರೇಟ್ ಕಾಸ್ಟ್ ಹಾಕಿದ್ದೀನಿ ನನಗೆ ಅಷ್ಟು. ಟೈಗರ್ ಏರೋ ರೆಸ್ಟೋರೆಂಟ್ ಬನ್ನೇರ್ಘಟ್ಟ ರೋಡಲ್ಲಿದೆ. ನಿಮಗೆ AMC ಕಾಲೇಜ್ ಪಕ್ಕನೇ ಬರುತ್ತೆ. ಬನ್ನಿ, ಇವತ್ತಿಂದ 31st January 2025 ಸ್ಟಾರ್ಟ್ ಆಗಿದೆ. ಸೂಪರ್ ಆಗಿದೆ, ಆಂಬಿಯನ್ಸ್ ಮಾತ್ರ. ಅದು ನಮ್ಮ ಬಾಸ್ ಏನು ಹೇಳಿದಾರೆ ಗೊತ್ತಾ? ಅಪ್ಪು ಬಾಸು ಒಂದಿಲ್ಲ ಒಂದ್ ದಿವಸ ಕೂತ್ಕೊಳ್ಬೇಕಲ್ಲ, ಪರ್ಚೇಸ್ ಮಾಡ್ಬಿಡ್ತೀನಿ ಅಂದ್ರು. ಕಲೋ ನಾನೊಂದ್ ದಿನ ಫ್ಲೈಟಲ್ಲಿ ಹೋಗ್ತೀನಿ ಕಣ. ಅಯ್ಯ ಲತ್ತೆ ನನ್ನ ಮಗನೇ, ಬರೀ ಕೂತ್ಕೊಂಡು ಹೋಗ್ತೀನಿ ಅಂತಿದೆ, ಪರ್ಚೇಸೇ ಮಾಡ್ಬಿಡ್ತೀನಿ ಕಣ. ಇವತ್ತು ಇಲ್ಲಿ ಪರ್ಚೇಸ್ ಮಾಡಿ ನೋಡಿ ಹಿಂದ್ಗಡೆ. ಓಹೋ, ಎಲ್ಲರಿಗೂ ಎಲ್ಲರೂ ಎನರ್ಜಿಯಿಂದ ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಅಪ್ಪು ಸರ್, ಜೈ ಅಪ್ಪು ಸರ್. ಇದೇನು ಸಬ್ಸ್ಕ್ರೈಬ್ ನವೀನ್ ಪರ್ವ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವಿರೋದು ಟೈಗರ್ ಏರೋ ರೆಸ್ಟೋರೆಂಟ್ನಲ್ಲಿ. ಇದಿರೋದು ಬನ್ನೇರ್ಘಟ್ಟ ರೋಡ್ ನಿಯರ್ AMC ಕಾಲೇಜ್ ಹತ್ರ. ಟೈಗರ್ ಏರೋ ರೆಸ್ಟೋರೆಂಟ್ ಓಪನ್ ಆಗಿ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಟ್ಟಿದ್ರಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡ್ಬೋದು ನೀವು. ಇವಾಗ ನಾನು ಹಾಕಿರೋದು ಓಪನಿಂಗ್ ಡೇ. ಹೇಗಿದೆ ರೆಸ್ಪಾನ್ಸು, ಕಸ್ಟಮರ್ ಏನು ರೆಸ್ಪಾಂಡ್ ಕೊಡ್ತಾ ಇದ್ದಾರೆ ಎಲ್ಲ ತಿಳ್ಕೊಳ್ಳೋಣ. ಓನರ್ನ ಮಾತಾಡ್ಸೋಣ, ಬನ್ನಿ. ಎಷ್ಟು ಜನ ಕೂತ್ಕೊಬೋದು ಸರ್ ಒನ್ ಟೈಮ್ಗೆ? 120 ಜನ ಕೂತ್ಕೊಳ್ಬೋದು. 120 ಜನ ಕೂತ್ಕೊಳ್ಬೋದು. ಓಕೆ, ಸೊ ಕಂಫರ್ಟಬಲ್ ಆಗಿ 110 ಕೂತ್ಕೊಳ್ಬೋದು. ಈ ಬಿಸ್ನೆಸ್ ಕ್ಲಾಸ್ ಥರ ಮಾಡಿದ್ರೆ ಇಲ್ಲಿ, ಸೊ ಇದು ಲುಕ್ ಮಾತ್ರ ಹೆಂಗೆ ಇರುತ್ತಾ, ಫುಡ್ಡು ವೆರೈಟಿ ಯಾವ ಥರ ಇರುತ್ತೆ ಸರ್? ಸರ್ ಫುಡ್ಡು ವೆರೈಟಿ ಎಲ್ಲ ಟೋಟಲ್ ಆಗಿ ಟೇಸ್ಟು, ಹೈಜೀನು, ಸರ್ವಿಸು ಆ ಮೂರು ಇಂಪಾರ್ಟೆನ್ಸ್ ತುಂಬ ಕೊಟ್ಬಿಟ್ಟಿದ್ದೀನಿ ಈ ಫ್ಲೈಟ್ಗೆ. ಹೆಂಗೆ ಸ್ವಲ್ಪ ಇಂಚಿಂಚು ನಾನು ಕಟ್ಟಿದ್ದೀನಲ್ಲ, ಆ ಟೈಪೇ ನನ್ನ ಫುಡ್ಡು ಮೆನ್ಯೂ ಎಲ್ಲ ಆ ಟೈಪಲ್ಲಿ ನಾನು. ಪ್ರೈಸ್ ಯಾವ ಥರ ಸರ್? ಏನು ಪ್ರೈಸ್ ಬೇಕಾಗಿಲ್ಲ ಸರ್. ಈಗ ಪ್ರತಿಯೊಂದು ಎಲ್ಲ ಹೋಟೆಲ್ಗಳು ಹೆಂಗಿರ್ತದೆ ಸೇಮ್ ಪ್ರೈಸ್ ಇಕ್ಕಿರೋದು. ನಾನು ಜಾಸ್ತಿ ದುಡ್ಡು ಮಾಡ್ಬೇಕಂತ ಏನಿಲ್ಲ ಸರ್. ಇದೇ ದುಡ್ಡು ನಾನು ಹೋಗ್ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದು 4 ಲಕ್ಷ ದುಡ್ಕೊಂಡ್ಬಿಡ್ತೀವಿ ಒಂದು ವರ್ಷದಲ್ಲಿ. ಈಗ ನಾನು ಒಂದು ಬಿಸ್ನೆಸ್ ಮ್ಯಾನು. ಆ ಬಿಸ್ನೆಸ್ ಮ್ಯಾನ್ ನನಗೆ ಗೊತ್ತು, 1 ರೂಪಾಯಿಗೆ 2 ರೂಪಾಯಿ ಹೆಂಗೆ ಮಾಡ್ಬೇಕು ನನಗೆ ಗೊತ್ತಾಯಿದೆ ಸರ್. ಈ ವಿಷನ್ ಹೆಂಗೆ ಬಂತು ಸರ್? ಈ ಥರ ಒಂದು ಮಾಡಬೇಕು ಅಂತ ಹೆಂಗೆ ಅಂದ್ಕೊಂಡ್ರಿ ನೀವು? ಸಣ್ಣ ಹುಡುಗನಿಂದ ಸರ್ ನನಗೆ ಒಂದು ದೊಡ್ಡ ವಿಷನ್ ಇತ್ತು. ನಮ್ಮ ಅಪ್ಪನೇ ಹೇಳ್ತಿದ್ರು ಏನೋ ಒಂದೇ ಆಗ್ತಿ ಅಂತ. ಸ್ಟಡೀಸಲ್ಲಿ ಹೋಗಿಲ್ಲ ಸರ್, ಯಾಕೆ ಸುಳ್ಳು ಹೇಳಬೇಕು, ಓದಿಲ್ಲ ಕರೆಕ್ಟಾಗಿ. ಎಲ್ಲ ಕಡೆ ನನಗೆ ಓದಿಲ್ಲಪ್ಪ ಇವನ್ ಥರ ಆಗಬಾರ್ದು ಅಂತ ಇದ್ರಿದ್ರು. ಆಮೇಲೆ ಒಂದು ಚಾಲೆಂಜ್ ಬಂತು ನನಗೆ, ಸರಿ ಓದಿಲ್ಲ ಏನೋ ಬಿಸ್ನೆಸ್ ಮಾಡೋಣ, ಅದರೊಳಗೆ ಎಲ್ಲ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅಪ್ಪನೂ ಪ್ರೆಷರ್ ಮಾಡಿದ್ರು, ಹೋಗಪ್ಪ ಮಾಡು ಅಂತ ಹೇಳ್ತಿದ್ರು ಅಪ್ಪ. ಲಾಸ್ಟಲ್ಲಿ ಏನೇನೋ ಬಿಸ್ನೆಸ್ ಮಾಡಿದೆ, ಗ್ರಾನೈಟ್ದು ಮಾಡಿದೆ,
ಸೆಕೆಂಡ್ ಟ್ರಕ್ದು ಮಾಡಿದೆ, ಫೋರ್ತ್ ಬಂದ್ಬಿಟ್ಟು ಇದೇ ಮಾಡ್ತಾರದು. ನಮ್ಮದು ಸೀಮಾಸ್ಗಳದ್ದು ಫಸ್ಟ್ ಬಿಸ್ನೆಸ್ಸು. ಓಕೆ. ಆ ಥರ ಸರ್. ಆಮೇಲೆ ಸರ್ ಇದು ಟೈಗರ್ ಅಂತ ಹೆಸರಿಡೋಕೆ ಏನು ಸರ್ ರೀಸನ್ನು? ಟೈಗರ್ ಅಂದರೆ ನಮ್ಮ ನ್ಯಾಷನಲ್ ಅನಿಮಲ್ಲು. ಹೌದು. ಅಷ್ಟೇ ಸ್ಟ್ರಾಂಗು, ಬೇವ್ನೆಸ್ಸು ಅದೊಂದು. ಒಂದು ಲಾರಿ ಓಡಿಸ್ತಾ ಇದ್ದೆ ನಾನು. ನನ್ನೊಂದು ಸ್ವಂತ ಒಂದು ಟ್ರಕ್ ತೊಗೊಂಡಿದ್ದೆ 12 years ಬ್ಯಾಕು. ಹಾಂ. ಆ ರೋಡಲ್ಲಿ ಹೋದರೆ ಸ್ವಲ್ಪ ಹುಳಿ ಕಣ್ಣಂಗೆ ಕಾಣೋದು ಗಾಡಿ ಎಲ್ಲ. ನನಗೆ ಹುಲಿ ಹೋಗ್ತದೆ ಅಂತಿದ್ರು. ಅದು ನಾನು ಕೂತ್ಕೊಂಡು ವಾಶ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ಗಳು ಹಿಂಗೆ ಹೇಳ್ತಿದ್ದಾರಲ್ಲಪ್ಪ ಅಂತ. ಅದಕ್ಕೆ ಅದ ಹೆಸರು ಟೈಗರ್ ಅಂತ ಇದ್ದೆ ನಾನು. ಫಸ್ಟ್ ಕಂಪನಿ ಅಂದರೆ ಟೈಗರು. ಓಕೆ. ಅದರಿಂದ ಟೈಗರ್ ಬೆಳೀತಾ ಟ್ರಾನ್ಸ್ಪೋರ್ಟ್ ಲೈನ್ ಒಂದು ಒಳ್ಳೆ ಹೆಸರು ಮಾಡ್ಬೇಕಂತಿದ್ದೆ. ದೇವರು ಇವತ್ತು ದೊಡ್ಡದಾನೆ, ನನಗೆ ಇವತ್ತು ಫ್ಲೈಟ್ ಕೊಟ್ಟಿದ್ದಾನೆ. ಹೌದು. ಇವತ್ತು ಎಲ್ಲ ಜನಗಳಿಗೆ ಕುಣಿಸ್ಕೊಂಡು ನಾನು ಒಳ್ಳೆ ಊಟ ಕೊಡ್ಬೋದು, ಕೂತ್ಕೊಳ್ಬೋದು. ಸೊ ನಿಮ್ಮ ಕ್ರೂ ಹೆಂಗಿದೆ ಸರ್? ಎಲ್ಲ ಒಂದು ಏರ್ ಹಾಸ್ಟೆಸ್ಗಳು ಇದಾರಾ ಇಲ್ಲಿ? ಆ ಥರನೇ ಎಲ್ಲ ಟೋಟಲ್ ಆಗಿ ಏರಷ್ಟು ಥರ ಮಾಡಿದ್ದೀನಿ. ಕರೀರಿ ಸರ್ ನಿಮ್ಮ ಟೀಮ್ನ. ಅದರಲ್ಲಿ ಹೆಸರು ಮಾಡ್ಬೇಕಂತಿಲ್ಲ. ಇವತ್ತು ದೇವ್ರು ನನಗೆ ಹೆಸರು ಎಲ್ಲ ತೊಗೊಂಬಂದ್ಬಿಟ್ಟಿದ್ದಾನೆ. ಎಲ್ಲ ಕಡೆ ಹೋಗಿ ನೀವು ಗಲ್ಫ್ ಕಡೆ ಮೆಡಿಸಿನ್ ಹೇಳ್ತಾ ಇದ್ದೀರಲ್ಲ, ಅಲ್ಲಿಂದ ದುಬೈಯಿಂದ ಕತಾರಿಂದ ನನಗೆ ಕಾಲು, ಅದು ಹೆಂಗೆ ಮಾಡಿಬಿಟ್ರಿ, ಹೆಂಗೆ ಐಡಿಯಾ ಬಂತು ಅಂತ. ಅದೊಂದು ಖುಷಿ. ಅದೊಂದು ಟ್ರಕ್ಕಲ್ಲಿ ನಾವು ತೊಗೊಂಬಂದಿದ್ದೀವಿ. ಒಂದು ಗುಜರಾತ್ ಒಂದು ಬೇಸಸ್ ಕಂಪ್ನಿ ಐತೆ, ಅಲ್ಲಿಂದ ತೊಗೊಂಬಂದಿದ್ದೀವಿ. ಇದೆಲ್ಲ ಇಟ್ಟಿದ್ದೀವಿ. ಎಷ್ಟು ಟ್ರಕ್ಕಲ್ಲಿ ತೊಗೊಂಬಂದ್ರಿ ಸರ್? ಇಷ್ಟು 7 ಟ್ರಕ್ಸಲ್ಲಿ ಬಂತು ಸರ್. ಇದು 7 ಟ್ರಕ್ಸಲ್ಲಿ ಬಂತು. ಅಸೆಂಬಲ್ ಮಾಡೋಕೆ 1 year ಹೌದು. ಇಬ್ರಿಗೆ ಹ್ಯಾಂಡ್ ಓವರ್ ಇದು. ಈ ಫ್ಲೈಟು ಇವರೆಲ್ಲ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಇಬ್ರಿಗೆ. ಇವ್ರು ಇದರ ಬಗ್ಗೆ ಇವ್ರು ಹೇಳ್ತಾರೆ ಇಬ್ರು. ಒಂದು ಅಥೆಂಟಿಕ್ ಇಂಡಿಯನ್ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕಂತ ಸುಮಾರು ನಾವು ಇಂಡಿಯನ್ನು, ಚೈನೀಸು, ತಂದೂರಿ, ನಾಟಿ ಸ್ಟೈಲ್ ಕ್ಯೂಸಿನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಮತಿನ್ ಸರ್ ರಿಕ್ವೆಸ್ಟ್ ಮೇಲೆ ನಾವು ಸ್ವಲ್ಪ ಇವಾಗ ಅರೇಬಿಕ್ ಫುಡ್ಡು ಮತ್ತು ಕಾಂಟಿ ಫುಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಒಂದು ಕ್ಯಾಟಗರಿ ಕಸ್ಟಮರ್ಸ್ಗೆ ಎಲ್ಲ ಥರ ಫುಡ್ಡು ಕೂಡ ಇಲ್ಲಿ ಸಿಗುತ್ತೆ. ಸೊ ಒಂದು ಕಾಮನ್ ಮ್ಯಾನ್ ಕೂಡ ಬಂದು ಹೊಟ್ಟೆ ತುಂಬ ತಿಂದು ಹೋಗ್ಬೋದು. ಸೊ ಅದ್ರ ಬಗ್ಗೆ ನಾನು ಕಾಸ್ಟಿಂಗ್ ಬಗ್ಗೆ ಸುಮಾರು ಸಲ ಮಾತಾಡಿದೆ ಇವ್ರ ಹತ್ರ. ಬಟ್ ಯಾವಾಗಲೂ ಒಂದೇ ಮಾತು ಹೇಳಿದ್ದು, ನನಗೆ ಪ್ರಾಫಿಟ್ ಜಾಸ್ತಿ ಬೇಡ, ನನಗೆ ಜನಗಳು ಬರಬೇಕು, ತಿನ್ಕೊಂಡು ಹೋಗಬೇಕು, ಒಂದು 100 ರೂಪಾಯಿ ಕೊಡಿ, 120 ರೂಪಾಯಿ ಕೊಡಿ, ಹೊಟ್ಟೆ ತುಂಬ ತಿನ್ನೋ ಥರ ಕೊಡಿ ಅಂತ ಹೇಳಿದ್ದಕ್ಕೆ ಬಿಸ್ನೆಸ್ ಕ್ಲಾಸು ಬಟ್ ಎಲ್ಲ ಎಕಾನಮಿ ಪ್ರೈಸು. ಹೌದು. ಸೊ ಈಗ ಜನಗಳಿಗೆ ಒಂದು ಮೆಸೇಜ್ ಹೋಗಬೇಕು. ಯಾಕಂದರೆ ಫ್ಲೈಟ್ ನೋಡಿ ಅಲ್ಲಿಗೆ ಹೋದರೆ ತುಂಬ ಪಾಕೆಟ್ಗೆ ಬ್ಲೇಡ್ ಬೀಳೋ ಥರ ಇದೆ ಅನ್ನೋ ಥರ ಫೀಲ್ ಯಾವುದೂ ಇರಬಾರ್ದು. ಯಾರೇ ಒಂದು ಕಾಮನ್ ಮ್ಯಾನ್ ಬಂದರೂ ಕೂಡ ಅವ್ರಿಗೆ ಒಂದು ಒಳಗಡೆ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಹೋಗುವಂಥ ಫೆಸಿಲಿಟಿ ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ನಾನು ಅಮೌಂಟ್ ಆಗಿಬಿಟ್ಟಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದಿಲ್ಲ. ಈಗ ನೆಕ್ಸ್ಟ್ ಏನು ಗೊತ್ತಾ, ಈ ಟಾಸ್ಕ್ ನಮಗೆ ಜನಗಳು ಬಂದು ಪ್ರೀತಿಯಿಂದ ಊಟ ಮಾಡಿಕೊಂಡು ಖುಷಿಯಿಂದ ಹೋಗ್ತಾ ಇರಬೇಕು. ಅದೊಂದು ನನಗೆ ಇಷ್ಟ. ಅದೊಂದು ಆಗಲಿ ಅಂತ, ನಡ್ಸೋಗ್ಲಿ ಅಂತ ಯೋಚನೆ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ಐಸ್ ಕ್ರೀಮು, ಓಕೆ, ಈ ಕಡೆ ಎಲ್ಲ ನಿಮಗೆಲ್ಲ ಟೈಗರ್ ಬೈಟ್ಸು, ಕೇಕ್ಸು, ಆ ಕಡೆ ಲಾಸ್ಟಲ್ಲಿ ಕೂರ್ ಕಾಫಿ ಅಂತ ಫುಲ್ ಎಡ್ಜಲ್ಲಿ ತೆಗೆದುಬಿಟ್ಟಿದ್ದೀರಾ. ಬೆಂಗಳೂರು ಟೀ ಚಾಯ್ ಫ್ರಂಟಲ್ಲಿ ಟೀ ಚಾಯ್ ಕಾಫಿ. ಹೌದು. ಇದು ಕ್ರೂ ಹೋಗೋಕ್ಕೆ. ಇದು ಪ್ಯಾಸೆಂಜರ್ ಅಂದರೆ ಕಸ್ಟಮರ್ಸ್ ಎಲ್ಲ ಮುಂದ್ಗಡೆಯಿಂದ, ಕ್ರೂಸ್ ಎಲ್ಲ ಈ ಕಡೆಯಿಂದ. ಸೊ ಅಲ್ಲಿ ನೋಡಿ ಎಲ್ಲ ಬಂದ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತಾರೆ, ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆನೆಲ್ಲ ಫುಲ್ ಕ್ರೌಡ್ ಇದೆ ಶಾಪ್ಸ್ಗಳ ಹತ್ರ. ಸೊ ಫಸ್ಟ್ ಡೇನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವರಿಗೆ. ತುಂಬ ಜನ ಬಂದಿದ್ದಾರೆ. ಮಕ್ಕಳು ಸಂತೋಷ ಅಂತೂ ನೋಡೋಕ್ಕಾಗ್ತಾ ಇಲ್ಲ. ಹೋಟೆಲ್ಲಿ ಬಂದ ಕಸ್ಟಮರ್ಗಳಿಗೆ ಎಂಟ್ರಿ ಕೊಡ್ತಿರೋದು ಈ ಕಡೆಯಿಂದ. ಸೊ ಲಾನ್ ಮೇಲೆಲ್ಲ ಆಟ ಆಡ್ಬೋದು. ನಮ್ಮ ಕರ್ನಾಟಕ ಫ್ಲ್ಯಾಗ್ ಇದೆ ಇಲ್ಲಿ. ಏನು ಸರ್ ಇದು ಎಂಟ್ರಿ ಚಾರ್ಜ್? ಸರ್ ಎಂಟ್ರಿ ಚಾರ್ಜಸ್ ಸರ್ ಇದು 200 ಅಂತ ಇದೆ. ಈ ಫಸ್ಟ್ ಓಪನಿಂಗ್ ಅಂತ ನಾವು 100 ರೂಪೀಸ್ ಕೊಟ್ಟಿದ್ದೀವಿ ಸರ್. ಇದು 100 ರೂಪೀಸ್ ನೀವು ಏನಾದರೂ ಫುಡ್ ನೀವು ಒಳಗಡೆ ತೊಗೊಂಡ್ಬಿಟ್ರೆ ಅದರ ಡಿಟೆಕ್ಟ್ ಆಗುತ್ತೆ ಸರ್. ಅದು ಸುಮ್ಮನೆ ಬಂದು ಹೋದರೆ ಮಾತ್ರ ಅಂತ ಜನ ಕ್ರೌಡ್ ಆಗುತ್ತೆ ಅಂತ. ಹೌದು ಸರ್. ಸುಮ್ಮನೆ ಬಂದು ಹೌದು ಸರ್. ಅದಕ್ಕೋಸ್ಕರ 100 ರೂಪೀಸ್ ಸರ್. ಹೌದು ಸರ್. ಫುಡ್ ತೊಗೊಂಡ್ರೆ ಅದು ವೇ ಆಫ್ ಆಗುತ್ತೆ ಸರ್. ಸೂಪರ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್. ಈ ಟೈರ್ಗಳು ಕೂಡ ರಿಯಲ್ ಟೈರ್ನೇ ಹಾಕಿದ್ದಾರೆ. ಒಳಗಡೆ ಇದು ಕೆಳಗಡೆ ಕೂತ್ಕೊಳ್ಳೋದಿದ್ದು. ಹಲೋ ಸರ್, ಬನ್ನಿ. ಸೊ ಪ್ಯಾಸೆಂಜರ್ ಬರೋ ಸ್ಪಾಟಲ್ಲೇ ಬರ್ತಾ ಇದ್ದಾರೆ. ಇದು ಪೈಲಟ್ ಎಂಟ್ರಿ ತಗೊಳ್ಳೋ ಜಾಗ. ಸೊ ಡೋರ್ ಓಪನ್ ಇದೆ, ನೋಡ್ಬೋದು ನಾವು. ಇಲ್ಲಿ ಬಂದ ತಕ್ಷಣ ಇಲ್ಲೊಂದು ಕೌಂಟ್ರ್ ಇದೆ. ಸೊ ಎಲ್ಲ ಬ್ಯುಸಿ ಇದ್ದಾರೆ ವರ್ಕರ್ಸ್ ಇವತ್ತು. ನಿನ್ನೆ ತುಂಬ ಇನ್ನೊಂಥರ ಟೆನ್ಷನ್ನು, ಇವತ್ತೊಂಥರ ಟೆನ್ಷನ್ನು. ಯೋಗೇಶ್ ಸರ್, ಖುಷಿಯಾಗಿದ್ದಾರೆ ಇವತ್ತು? ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ, ಇಷ್ಟು ದಿನ ಅಸೆಂಬಲ್ ಮಾಡಿದ್ದಕ್ಕೆ? ಕಷ್ಟಪಟ್ಟಿದ್ದು ನಮ್ಮ ಓನರ್ಸು. ಹಾಂ, ಅಲ್ಲ ನೀವು ಎಫರ್ಟ್ ಹಾಕಿದ್ದೀರಲ್ಲ ಸರ್. ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ತಾ ಇದ್ದೀವಿ. ಹೌದು, ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಹೇರ್ ಹಾಸ್ಟೆಸ್ಗಳೆಲ್ಲ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಲೈಟಿಂಗ್ಸ್ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ, ಡಿಫ್ರೆಂಟ್ ಆಗಿದೆ. ಸೀಟ್ಸು ಪ್ರೀಮಿಯಮ್ ಸೀಟ್ಸ್ ಇದೆಲ್ಲ. ಸೊ ನಾವು ನೋಡ್ಬೋದು ಸೀಟ್ ಬೇಕಾದರೆ. ಐ ಕ್ಯಾನ್ ಫೀಲ್ ದಿಸ್ ಪ್ರೀಮಿಯಮ್ ಸೀಟ್ಸ್. ಕಂಫರ್ಟಬಲಾಗಿ ಕುತ್ಕೊಬೋದು, ನೋಡ್ಬೋದು ನೀವು. ಟೇಬಲ್ಸ್ ಎಲ್ಲ ಕಂಫರ್ಟಬಲ್ ಆಗಿದೆ. ಮೂರು ಜನ ಕುತ್ಕೊಳ್ಳೋಕೆ ಮಾಡಿದ್ದಾರೆ ಒಂದು ಸೀಟಲ್ಲಿ, ಲೆಫ್ಟ್ ಸೈಡಲ್ಲಿ. ಸೊ ಈ ಕಡೆ 2 people ಕುತ್ಕೊಬೋದು. ಇವಾಗ ನಾನು ತೋರಿಸೋದು ನಿಮಗೆ ಆ ಪೈಲಟ್ ಕುತ್ಕೊಳ್ಳೋ ಜಾಗ, ಅದನ್ನು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ.
ಓಪನಿಂಗ್ ಡೇನಲ್ಲೇ ಏರೋಪ್ಲೇನ್ ಅನುಭವ. ಸೊ ನಾನೇ ಇವತ್ತು ಪೈಲಟ್ ಆಗಿಬಿಟ್ಟಿದ್ದೀನಿ, ಆದರೆ ಫ್ಲೈಟ್ ಆರಲ್ಲ ಅಷ್ಟೇ, ಫುಡ್ ತಿನ್ಬೇಕಿಲ್ಲಿ ಬಂದು. ಸೊ ತುಂಬ ಚೆನ್ನಾಗಿದೆ, ಒಂಥರ ನ್ಯೂ ಅನುಭವ. ಇಬ್ಬರು ಪೈಲಟ್ಗಳದ್ದು ಇಲ್ಲಿ ಇದೆ ನೋಡಿ ಕೌಂಟ್ರು. ಸೊ ಇದೆಲ್ಲ ಮೂವ್ ಆಗುತ್ತೆ, ಆದರೆ ಎಲ್ಲ ಡಿಸ್ಕನೆಕ್ಟ್ ಮಾಡಿರ್ತೀನಿ ಅನ್ಕೊತೀನಿ, ಬಟ್ ಚೆನ್ನಾಗಿದೆ ಒಂಥರ. ಸೊ ಈ ಬಟನ್ಸ್ಗಳೆಲ್ಲ ಆಪ್ರೇಟ್ ಇದೆ ನೋಡಿ, ಸೂಪರ್ ಉಂಟು ಮರೆ. ಈ ಥರ ಫ್ಲೈಟು ನೋಡೋಕೆ ಯಾರಿಗೂ ಚಾನ್ಸ್ ಇಲ್ಲ, ಟ್ರಾವೆಲ್ ಮಾಡ್ಬೋದು ಅಷ್ಟೇ, ಬಟ್ ಈ ಥರ ಎಲ್ಲ ಸಖತ್ತಾಗಿದೆ. ಇಂಜಿನ್ ನೋಡಿ ಎಲ್ಲ ಇದೆ ನೋಡಿ, ಎಲ್ಲ ಬಟನ್ ಆಪ್ರೇಟಬಲ್. ರಿಯಲ್ ಫ್ಲೈಟ್ನೇ ತಂದುಬಿಟ್ಟು ಇವ್ರಿಗೆ ಮಾಡಿಫೈ ಮಾಡ್ಕೊಂಡಿರೋದು. ಇದು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಮೂವಿಲೆಲ್ಲ ನೋಡಿರ್ತೀವಿ ಈ ಥರ. ಸೊ ಇಲ್ಲಿ ಟಚ್ ಮಾಡಿ ನೋಡ್ಬೋದು ಅಷ್ಟೇ ನೋಡಿ, ಇದೆಲ್ಲ ಆಪ್ರೇಟ್ ಇದೆ. ಐ ಕ್ಯಾನ್ ಫೀಲ್ ಇಟ್, ರಿಯಲ್ ಫ್ಲೈಟ್ ಹೆಂಗಿರುತ್ತೆ ಏನು ಅಂತ ಎಲ್ಲ ಕ್ಲೀನಾಗಿ ಹಂಗೆ ಇದೆ. ನೈಸ್. ಫುಡ್ ರಿವ್ಯೂ ಕೇಳೋಣ ಬನ್ನಿ ಇವಾಗ, ಫುಡ್ ಟೇಸ್ಟ್ ಹೇಗಿದೆ ಅಂತ. ಏರೋಸಿಸ್ಗಳೆಲ್ಲ ಇಲ್ಲಿ ಸಪ್ಲೈ ಮಾಡ್ತಾಯಿದ್ದಾರೆ ನೋಡ್ಬೋದು. ಸೊ ಇವ್ರು ಪ್ಯಾಸೆಂಜರಾ ಇಲ್ಲ ಕಸ್ಟಮರಾ? ಹೇಗಿದೆ ಬ್ರೋ ಫುಡ್ ಇವಾಗ ತೊಗೊತಾ ಇದ್ದೀರಾ? ಚೆನ್ನಾಗಿದೆಯಾ? ಹೇಗಿದೆ ಬ್ರೋ ಟೇಸ್ಟು? ಸೂಪರ್ ಆಗಿದೆ. ಏನು ಆರ್ಡ್ರ್ ಮಾಡಿದ್ದು ನೀವು? ಟೈಗರ್ ರೆಸ್ಟೋರೆಂಟ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಸಖತ್ತಾಗಿದೆ. ಸೂಪರ್ ಆಗಿದೆಯಾ? ಮತ್ತು ಇದು ಪಹಾಡಿ ಚಿಕನ್ ಅಂತ, ಓಕೆ. ಇದು ಸ್ಪೆಷಲ್ ಟೈಗರ್ ರೆಸ್ಟೋರೆಂಟು, ಸೂಪರ್ ಆಗಿದೆ, ಬನ್ನಿ ವಿಸಿಟ್ ಮಾಡಿ. ಹೌದು, ಫುಡ್ ಹೇಗಿತ್ತು? ಇಟ್ಸ್ ರಿಯಲಿ ನೈಸ್, ಚೆನ್ನಾಗಿತ್ತು. ದ ಆಂಬಿಯನ್ಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಿದ್ದಾರೆ, ದ ಏರೋಪ್ಲೇನ್ ಇಸ್ ರಿಯಲಿ ನೈಸ್. ಐ ಮೀನ್ ಇಟ್ ಈಸ್ ಅನ್ ಐ ಕ್ಯಾಚಿಂಗ್ ಥಿಂಗ್. ಎಷ್ಟೋ ಜನ ಇಲ್ಲಿ ಬಂದು ತಿನ್ಬೇಕಂತ ಅನ್ಕೊತಾರೆ. ಸೊ ಇಟ್ಸ್ ನೈಸ್. ಫಸ್ಟ್ ಡೇ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಕಾಸ್ಟ್ ವೈಸ್ ಏನು ಅನಿಸ್ತು? ಕಾಸ್ಟ್ ವೈಸ್ ಇಸ್ ಪ್ರಿಟಿ ಗುಡ್. ಓಕೆ. ಸೊ ಕಂಪೇರ್ ಟು ಬೆಂಗಳೂರು ಇದೆ ಫಸ್ಟ್ ಟೈಮ್ ಮಾಡಿರೋದು. ಸೊ ನೀವು ಫಸ್ಟ್ ಟೈಮ್ ಬಂದಾಗ ಹೆಂಗೆ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಿ, ಅದರ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಒಳಗಡೆ? ವೆಲ್, ನನಗೆ ಆ್ಯಕ್ಚುಲಿ ಒಳಗಡೆ ಐ ಮೀನ್ ಏರೋಪ್ಲೇನ್ ಅಲ್ಲ, ಸೊ ಒಳಗಡೆ ಏರೋಪ್ಲೇನ್ ಥರನೇ ಕನ್ಸ್ಟ್ರಕ್ಟ್ ಮಾಡಿರ್ತಾರ ಅನ್ನೋ ಒಂದು ಕುತೂಹಲ ಇತ್ತು. ಯಾ, ದೆವ್ ಡನ್ ಅ ವೆರಿ ಗುಡ್ ಜಾಬ್. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಪೂಜಾ. ಥ್ಯಾಂಕ್ ಯು ಸೊ ಮಚ್. ಕುಮಾರ್ ಅಂತ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದು ರೆಸ್ಟೋರೆಂಟ್ ಓಪನ್ ಆಗಿರೋದು. ನಾವಿಲ್ಲಿ ಚಿಕನ್ ಕಬಾಬ್ ಆರ್ಡರ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗೋದು ಸಹ ಚೆನ್ನಾಗಿದೆ. ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನಾವು. ಟೈಗರ್ ಏರೋ ರೆಸ್ಟೋರೆಂಟ್ ಬನ್ನೇರ್ಘಟ್ಟ ರೋಡಲ್ಲಿದೆ. ನಿಮಗೆ AMC ಕಾಲೇಜ್ ಪಕ್ಕನೇ ಬರುತ್ತೆ. ಬನ್ನಿ, ಇವತ್ತಿಂದ 31 ಜನವರಿ 2025 ಸ್ಟಾರ್ಟ್ ಆಗಿದೆ. ಸೂಪರಾಗಿದೆ, ಆಂಬಿಯನ್ಸ್ ಮಾತ್ರ ಈ ಥರದ್ದು ಎಲ್ಲೂ ಇಲ್ಲ. ಅಂದರೆ ಬೆಂಗಳೂರಲ್ಲೇ ಇದೆ ಫಸ್ಟ್ ಟೈಮು, ಕರ್ನಾಟಕದಲ್ಲಂತೂ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನನಗೆ. ಸಾಕಾಗಿದೆ, ಬಂದು ಒಂದ್ಸಲ ನೀವು ಟ್ರೈ ಮಾಡಿ. ಸೂಪರ್ ಪ್ಲಸೆಂಟಾಗಿ ಆಂಬಿಯನ್ಸ್ ಅಂತೂ ಸೂಪರಾಗಿದೆ. ಸರ್, ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನೆನ್ನೆ ಬಂದಿದ್ದೆ, ಓಪನಿಂಗ್ ಬಂದಿದ್ದೀನಿ. ನೀವು ಹೇಳಬೇಕು, ಇಷ್ಟು ದಿನ ಕಷ್ಟ, ಇವತ್ತಿನ ಖುಷಿ ನೀವು ಹೇಳ್ಬೇಕು ಸರ್. ಹಾಯ್, ಹಲೋ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಇವತ್ತು ಸಂತೋಷ ಅಂದರೆ ಅದು ಹೇಳೋಕ್ಕಾಗಲ್ಲ, ಅದೆಷ್ಟು ಸಂತೋಷ ಆಗ್ತೈತೆ ಅಂತ. ಪಬ್ಲಿಕ್ ರೆಸ್ಪಾನ್ಸ್ ಚೆನ್ನಾಗಿ ಬರ್ತೈತೆ, ಬಟ್ ಸರ್ವಿಸ್ ಮಾಡೋಕ್ಕೆ ಭಾಳ ಪ್ರಾಬ್ಲಮ್ ಆಗ್ತೈತೆ. ಯಾಕಂದರೆ ಇದು ಫಸ್ಟ್ ಟೈಮ್ ಈ ಫ್ಲೈಟಲ್ಲಿ ಸರ್ವಿಸ್ ಮಾಡಬೇಕಾಗಿರೋದು. ಅದರಲ್ಲಿ ನನ್ನದು ಸಮಸ್ಯೆಗಳು, ಯಾಕಂದರೆ ಕಸ್ಟಮರ್ ಕೂಡ ಹೇಳಿದ್ರು ನನಗೆ. ಹೌದು, ಟೇಸ್ಟು ಹೌದು. ಕಾಸ್ಟು ಅಷ್ಟೇನಿಲ್ಲ ಅಂತ. ಇಲ್ಲ, ಕಾಸ್ಟ್ ಇಲ್ಲ ಸರ್, ಲೋ ಬಜೆಟ್ ಕಾಸ್ಟ್ ಇದ್ದೀನಿ. ನನಗೆ ಅಷ್ಟು ಫ್ರೆಂಡ್ಲಿ ಟಿಕೆಟ್ ಇರಬೇಕು. ಯಾರಾದರೂ ಒಂದು ಫ್ಲೈಟ್ ನೋಡಬೇಕು, ಒಂದು ಇಚ್ಛೆ ಐತೆ ಅಂದರೆ ಅದಕ್ಕೆ ಒಂದು ಟಿಕೆಟ್, ಒಂದು ಸಿಂಪಲ್ ಒಂದು ಟಿಕೆಟ್ ಇರುತ್ತೆ, ಏನು ಬಂದು ನೋಡ್ಕೊಂಡಾದ್ರೆ ಅಟ್ಲೀಸ್ಟ್ ಫ್ಲೈಟ್ ಹೋಗಲಿ ಅಂತ ಅದರಲ್ಲಿ ಮಾಡ್ತಾಯಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ವೆರಿ ಮಚ್ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕದಲ್ಲಿ ಇಂಥ ಒಂದು ಅನುಭವ ಫಸ್ಟ್ ಟೈಮ್ ನಿಮಗೆ ಸಿಗ್ತಾ ಇರೋದು. ಒಂದು ಏರೋಪ್ಲೇನ್ ನೋಡಬೇಕು, ಅದರೊಳಗಡೆ ಓಡಾಡಬೇಕು, ಆ ಪೈಲಟ್ ಸೀಟಲ್ಲಿ ಕುತ್ಕೊಬೇಕು ಅಂತ ನಿಮಗೂ ಆಸೆ ಇದ್ದರೆ ಈ ಏರೋ ರೆಸ್ಟೋರೆಂಟಿಗೆ ಬನ್ನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ವಾಚ್ ನವೀನ್ ಪರ್ವ. ಧನ್ಯವಾದಗಳು. ಶೇರ್, ಸಬ್ಸ್ಕ್ರೈಬ್, ಲೈಕ್, ನವೀನ್ ಪರ್ವ.